ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 5 ಅದರ 3ನೇ ವಾಕ್ಯ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ದಾವೀದನು ಹೇಳ್ತಾನೆ, ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸ್ತದೆ. ಏನು ಸ್ವರ? ಒಂದು ವೇಳೆ ವೇದನೆಯದಾಗಿರ್ಬೋದು, ನಿರಾಶೆಯದಾಗಿರ್ಬೋದು, ಯಾವುದೋ ಒಂದು ಸ್ವರ ಉದಯ ಕಾಲದಲ್ಲಿ, ಬೆಳಗ್ಗಿನ ಜಾವದಲ್ಲಿ, ಮುಂಜಾನೆಯ ಸಮಯದಲ್ಲಿ. ಆಮೇಲೆ ಹೇಳ್ತಾನೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ನಾನು ಸಮರ್ಪಿಸ್ತೇನೆ. ಬೆಳಗ್ಗೆ ಎದ್ದು, ದೇವರ ಮಕ್ಕಳೇ, ನಾವು ಬೆಳಗ್ಗೆ ಎದ್ದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಬೇರೆ ಈ ಥರ ಯಾವ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ, ಬೇರೆ ಯಾವುದೇ ಒಂದು ಕಾರ್ಯಗಳಿಗೆ ನಾವು ಕೈ ಹಾಕುವುದಕ್ಕಿಂತ ಮುಂಚೆ ದೇವರು ನಮ್ಮಿಂದ ಬಯಸುವಂಥದ್ದು ಏನಂದರೆ, ಬೆಳಗ್ಗೆ ಎದ್ದರೆ ಇಮಿಡಿಯೇಟಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ತಯಾರಾಗಬೇಕು. ಕಾರಣ ಏನು ಅಂದರೆ, ರಾತ್ರಿಯೆಲ್ಲ ನಿದ್ದೆ ಮಾಡಿ ಸುರಕ್ಷಿತವಾಗಿ ನಮ್ಮನ್ನು ಎಬ್ಬಿಸಿದಂತಹ ದೇವರು. ಎಷ್ಟೋ ಜನ ರಾತ್ರಿ ಮಲಗಿದಾಗ ಮಲ್ಗೇ ಇರ್ತಾರೆ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಅವರ ಉಸಿರು ಹೋಗಿರ್ತದೆ. ಆದರೆ ಬೆಳಗ್ಗೆ ಕಣ್ಬಿಡುವುದಕ್ಕೆ, ಎದ್ದೇಳುವುದಕ್ಕೆ ನಮಗೆ ಉಸಿರನ್ನು ಕೊಟ್ಟಂತಹ ದೇವರು, ಅಥವಾ ನಮ್ಮ ಕೈಕಾಲುಗಳಿಗೆ ಬಲವನ್ನು ಕೊಟ್ಟಂತಹ ದೇವರು, ನಮಗೆ ಆರೋಗ್ಯ ಕೊಟ್ಟಂತಹ ದೇವರು. ಆ ದೇವರ ಸನ್ನಿಧಾನದಲ್ಲಿ ಥ್ಯಾಂಕ್ಸ್ ಹೇಳುವಂತಹ ಒಂದು ಸ್ತುತಿಯ ಶಬ್ದ, ಆರಾಧನೆಯ ಶಬ್ದ, ದೇವರೇ ನನ್ನನ್ನು ಉಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಎದ್ದೇಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ದಾವೀದನು ಹೇಳ್ತಾನೆ, ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸುತ್ತೆ. ಅದರ ಅರ್ಥ, ರಾತ್ರಿ ಮಲಗಿದಾಗ ರಾತ್ರಿಯೆಲ್ಲ ನನ್ನ ಸ್ವರ ಇಲ್ಲ, ಆದರೆ ಬೆಳಗಿನ ಜಾವ ಮತ್ತೆ ನನ್ನ ಸ್ವರ, ಅದು ಸ್ತೋತ್ರದ ಸ್ವರ, ಆರಾಧನೆಯ ಸ್ವರ, ಪ್ರಾರ್ಥನೆಯ ಸ್ವರ, ಸ್ತುತಿ ಸ್ತೋತ್ರಗಳ ಸ್ವರ. ಈ ಸ್ವರ ದೇವರಿಗೆ ಕೇಳಿಸ್ತಾ ಇದೆ. ಈ ದಿವಸಗಳಲ್ಲಿ ನಮ್ಮ ಸ್ವರ ಯಾರಿಗೆ ಕೇಳಿಸ್ಬೇಕು? ಮೊದಲು ನಮ್ಮ ಶಬ್ದ ಯಾರಿಗೆ ಕೇಳಿಸ್ಬೇಕು? ದೇವರಿಗೆ ಕೇಳಿಸ್ಬೇಕು. ಕೆಲವು ಟೈಮಲ್ಲಿ ಎದ್ದಿರ್ತೀವಿ, ಎದ್ದಿದ ತಕ್ಷಣ ಹೆಂಡ್ತಿಗೋ ಅಥವಾ ಗಂಡನಿಗೂ ಹೇಳ್ತೀವಿ, ನನಗೊಂದು ಬೆಡ್ ಕಾಫಿ ತಂದುಕೊಡು, ನನಗೆ ಸ್ವಲ್ಪ ನೀರು ಕೊಡು. ಫಸ್ಟು ನನ್ನ ಅಭಿಪ್ರಾಯ, ಹೆಂಡತಿ ಹತ್ರನೋ ಗಂಡನ ಹತ್ರನೋ ಮಕ್ಕಳ ಹತ್ರನೋ ಮಾತಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ದೇವ್ರ ಹತ್ರ ಮಾತಾಡಬೇಕು. ನಮ್ಮ ಶಬ್ದ ದೇವರಿಗೆ ಕೇಳಿಸ್ಬೇಕು. ದೇವರೇ, ಥ್ಯಾಂಕ್ ಯು ಜೀಸಸ್, ಇಷ್ಟು ಆರೋಗ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ಇಷ್ಟು ಬಲವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಬೇಕು. ಆಮೇಲೆ ಕೀರ್ತನೆಗಾರನು ಹೇಳ್ತಾನೆ, ಉದಯ ಕಾಲದಲ್ಲಿಯೇ ಪ್ರಾರ್ಥನೆ ಮಾಡ್ತೀನಿ ನಾನು. ಬೆಳಗ್ಗೆನೇ ನಾನು ಸ್ತೋತ್ರ ಮಾಡಿದ ನಂತರ, ನನ್ನ ಶಬ್ದವನ್ನು ನಿನಗೆ ಕೇಳಿಸಿದ ನಂತರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಿ ಹೋಗ್ತಾ ಇಲ್ಲ, ಆಗಲೇ ನಾನೇನು ಮಾಡ್ತಾ ಇದ್ದೀನಿ? ಸದುತ್ತರವನ್ನು ಎದುರು ನೋಡ್ತಾ ಇದ್ದೀನಿ. ಅವನಿಗೊಂದು ವಿಷಯ ಗೊತ್ತು, ನನ್ನ ಪ್ರಾರ್ಥನೆಯನ್ನು ಕೇಳುವಂಥ ಒಬ್ಬ ದೇವರಿದ್ದಾನೆ, ಅದಕ್ಕೆ ಸದುತ್ತರವನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ ಎಂಬ ಒಂದು ನಂಬಿಕೆ ಅವನಲ್ಲಿದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನಲ್ಲಿ ನೀನು ಆಶ್ರಯಿಸುವುದಾದರೆ, ಆತನ ಮುಖವನ್ನು ನೀನು ನೋಡುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನಲ್ಲಿ ಒಂದು ನಂಬಿಕೆ ಬೇಕು, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳಿ ನನಗೊಂದು ಸದುತ್ತರವನ್ನು ಕೊಡ್ತಾನೆ, ನನ್ನ ಜೀವಿತದಲ್ಲಿ ಒಂದು ಉತ್ತರವನ್ನು ಕೊಡ್ತಾನೆ ಎಂಬ ಒಂದು ನಂಬಿಕೆ ಇರಬೇಕು. ಸದುತ್ತರ ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಉತ್ತರ ಅಲ್ಲ, ಒಳ್ಳೆಯ ಉತ್ತರ, ಬೆಸ್ಟ್ ಆನ್ಸರ್. ನನಗೆ ಬೆಸ್ಟ್ ಆಗಿರಬೇಕು ಅಂತಿಲ್ಲ, ಆದರೆ ದೇವರಿಗೆ ಬೆಸ್ಟ್ ಆಗಿರುತ್ತೆ. ಪೌಲ ಒಂದು ಸರಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಈ ಶೂಲ ನನ್ನಿಂದ ತೆಗೆದಾಕು. ಆಗ ದೇವರು ಅವನಿಗೆ ಶೂಲ ತೆಗಿಯಲ್ಲ, ಪೌಲನೇ ಶೂಲ ತೆಗಿಯಲ್ಲ, ಬಟ್ ನನ್ನ ಕೃಪೆ ನಿನಗೆ ಸಾಕು. ಅವನು ಪ್ರಾರ್ಥನೆ ಮಾಡಿದ್ದೇನು? ಶೂಲ ತೆಗಿಬೇಕು ಅಂತ. ಅವನಿಗೆ ಆನ್ಸರ್ ಸಿಕ್ಕಿದ್ದು ಶೂಲ ತೆಗಿತೀನಿ ಅಂತಲ್ಲ, ಕೃಪೆ ಕೊಡ್ತೀನಿ ಅಂತ. ಅದರ ಅರ್ಥ ಏನು? ಅವನು ಕೇಳಿದ್ದಲ್ಲ ಉತ್ತರ, ಅವನು ಕೇಳಿದ್ದಲ್ಲ ಸದುತ್ತರ, ದೇವರು ಕೊಡುವಂಥದ್ದು ಸದುತ್ತರ. ಆ ಉತ್ತರ ಸದುತ್ತರವಾಗಿರುತ್ತೆ, ಅದು ಒಳ್ಳೆಯ ಉತ್ತರವಾಗಿರುತ್ತೆ. ನಿನ್ನ ಜೀವಿತದಲ್ಲಿ ಅದು ಆಶೀರ್ವಾದವಾಗತ್ತೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ, ನೀನು ಬೇಡಿಕೊಳ್ಳುವುದಾದರೆ, ನಿನಗೆ ಸದುತ್ತರವನ್ನು ಕೊಡುವ
ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನೀನು ದೇವರ ಮುಖವನ್ನು ನೋಡಬೇಕು, ನೀನು ದೇವರಲ್ಲಿ ಆಶ್ರಯಿಸಬೇಕು, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಮುಂಜಾನೆ ಎದ್ದು ದೇವರಿಗೆ ನಿನ್ನ ಸ್ವರವನ್ನು ಕೇಳಿಸುವಂತೆ ಮಾಡು. ನಿನ್ನ ಶಬ್ದ ದೇವರಿಗೆ ಕೇಳಲಿ. ಥ್ಯಾಂಕ್ ಯು ಜೀಸಸ್. ಕೊಟ್ಟಂಥ ಆರೋಗ್ಯಕ್ಕಾಗಿ ಸ್ತೋತ್ರ, ಕೊಟ್ಟಂಥ ಬಲಕ್ಕಾಗಿ ಸ್ತೋತ್ರ, ಕೊಟ್ಟಂತಹ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಎಷ್ಟೋ ಜನ ಮಣ್ಣಿಗೆ ಸೇರಿದಾಗ, ಎಷ್ಟೋ ಜನ ಹಾಸಿಗೆಯಲ್ಲೇ ಪ್ರಾಣ ಕಳ್ಕೊಂಡಾಗ ನನ್ನನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಸ್ತೋತ್ರ ಮಾಡಿ ನಂತರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಉತ್ತರಕ್ಕಾಗಿ ಕಾಯಬೇಕು. ಸದುತ್ತರಕ್ಕಾಗಿ ನಾವು ಕಾಯುವಾಗ ನಮಗಾಗಿ ಸದುತ್ತರವನ್ನು ದಯಪಾಲಿಸುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನಲ್ಲಿ ಆಶ್ರಯಿಸೋಣ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆ ಮಾಡಿ ಸದುತ್ತರವನ್ನು ಎದುರು ನೋಡುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಮ್ಮೆಲ್ಲರನ್ನ ಕರ್ತನೆ ನಿನ್ನ ಆಶೀರ್ಸು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ಎದುರು ನೋಡುತ್ತಾ ಕಾಯುತ್ತಾ ಇರುವ ಹಾಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.